ರೆಡ್ ಅಲರ್ಟ್, ಅತಿ ಭಾರಿ ಮಳೆ, ಗುಡುಗು ಸಹಿತ ಮಿಂಚು. ಜೂನ್ 9ರಿಂದ 11ವರೆಗೂ ಅತಿ ಭಾರಿ ಮಳೆ ಎಚ್ಚರಿಕೆ. ರಾಜ್ಯದಲ್ಲಿ ಯಾವ ಜಿಲ್ಲೆಗಳಲ್ಲಿ ಮಳೆ ಬರಲಿದೆ? ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಜವಾನ್ ಜೈ ಕಿಸಾನ್. ಭಾರತ ಹವಾಮಾನ ರೆಡ್ ಅಲರ್ಟ್ ಮತ್ತು ಆರೆಂಜ್ ಅಲರ್ಟ್ ಅನ್ನೋದು ಘೋಷಣೆಯನ್ನು ಮಾಡಲಾಗಿದೆ. ಕಾರಣ ಏನಕ್ಕೆಂದರೆ ಮಳೆ ಎಚ್ಚರಿಕೆ ಜೂನ್ 9ರಿಂದ 11ರವರೆಗೂ ಉತ್ತರ ಒಳನಾಡು ಮತ್ತು ಕರಾವಳಿ ಜಿಲ್ಲೆಗಳಿಗೆ ಗುಡುಗು, ಮಿಂಚು ಮತ್ತು ಜೋರಾದ ಗಾಳಿಯೊಂದಿಗೆ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಅನ್ನೋದು ಕಂಡು ಬರುತ್ತದೆ. ಗಂಟೆಗೆ ಗಾಳಿ ತೀವ್ರತೆ ಬಂದು 40ರಿಂದ 50 ಬಿರುಗಾಳಿ ಅನ್ನೋದು ಬೀಸುತ್ತದೆ. ಅದೇ ವಿಧವಾಗಿ ದಕ್ಷಿಣ ಒಳನಾಡು ಕರ್ನಾಟಕ ಸಹ ಸಾಧಾರಣದಿಂದ 1-2 ತಲ್ಲಿ ಭಾರಿ ಮಳೆ ಆಗುವ ಸಾಧ್ಯತೆಯನ್ನು ಕಂಡು ಬರುತ್ತದೆ. ನಾವಿಲ್ಲಿ ನೋಡಬಹುದು ರೇನ್ಫಾಲ್ ಫಾರ್ಕಾಸ್ಟ್. ಇದು ಬಂದು ಫಸ್ಟು ಚಿತ್ರದಲ್ಲಿ ತೋರಿಸಿದ್ದು ಜೂನ್ 9ನೇ ದಿನಾಂಕಕ್ಕೆ, ಎರಡನೇದು ಜೂನ್ 10, ಅದೇ ವಿಧವಾಗಿ ಜೂನ್ 11. ಮ್ಯಾಪ್ನಲ್ಲಿ ನಾವು ನೋಡಿದರೆ ರೆಡ್ ಕಲರ್ ಇರೋದು ಅತಿ ಭಾರಿಯಿಂದ ಮಳೆ ಅನ್ನೋದು ಆಗುವ ಅವಕಾಶ ಅನ್ನೋದು ಇಲ್ಲಿ ತೋರಿಸಲಾಗುತ್ತದೆ ಸ್ನೇಹಿತರೆ. ಇನ್ನು ನಿನ್ನೆ ದಾಖಲಾಗಿರುವ ಮಳೆಯ ವಿವರಗಳನ್ನು ನಾವು ನೋಡಿದರೆ ಡಿಸ್ಟಿಕ್ ಉಡುಪಿಯಲ್ಲಿ ತಾಲೂಕು ಬೈದೂರು ತಾಲೂಕಿನಲ್ಲಿ ಅತ್ಯಧಿಕವಾಗಿ ಮ್ಯಾಕ್ಸಿಮಮ್ ರೇನ್ಫಾಲ್ ಬಂದು 211.5 ಮಿಲಿಮೀಟರ್ ಎಂಬುದು ಅತ್ಯಧಿಕವಾಗಿ ಗರಿಷ್ಠ ಮಳೆ ಎಂಬುದು ಆಗಿದೆ. ಉತ್ತರ ಕನ್ನಡ ಡಿಸ್ಟಿಕ್ನಲ್ಲಿ 154.5 ಮಿಲಿಮೀಟರ್. ಅದೇ ವಿಧವಾಗಿ ಬೆಳಗಾವಿ ಡಿಸ್ಟಿಕ್ನಲ್ಲಿ ನಿಪ್ಪಾಣಿ ತಾಲೂಕು, ಅದೇ ವಿಧವಾಗಿ ಇಲ್ಲಿ 129.5 ಮಿಲಿಮೀಟರ್ ಎಂಬುದು ಗರಿಷ್ಠ ಮಳೆ ಎಂಬುದು ಆಗಿದೆ. ದಕ್ಷಿಣ ಕನ್ನಡ ಡಿಸ್ಟಿಕ್ನಲ್ಲಿ ಮಂಗಳೂರು ತಾಲೂಕು 95.5 ಮಿಲಿಮೀಟರ್ ಎಂಬುದು ಮಳೆ ಗರಿಷ್ಠವಾಗಿ ಆಗಿದೆ. ಶಿವಮೊಗ್ಗ ಡಿಸ್ಟಿಕ್ನಲ್ಲಿ ಸಾಗರ ತಾಲೂಕಿನಲ್ಲಿ 92.5 ಗರಿಷ್ಠ ಮಳೆ ಎಂಬುದು ನಾವು ಇಲ್ಲಿ ವಿವರಗಳನ್ನು ನಾವು ನೋಡಬಹುದು. ಇದಿಷ್ಟು ನಿನ್ನೆ ದಾಖಲಾಗಿರುವ ಮಳೆಯ ವಿವರಗಳು. ಇಲ್ಲಿ ನಾವು ಓವರಾಲ್ ಆಗಿ ವಿಡಿಯೋದಲ್ಲಿ ಮುಖ್ಯವಾಗಿ ನೋಡಿದರೆ ದಿನಾಂಕ ಜೂನ್ 9 ಇವತ್ತಿನಿಂದ ನಾಳೆ ಮತ್ತು ನಾಡ್ದ ಜೂನ್ 11ವರೆಗೂ ಮಳೆ ಎಂಬುದು ಅತಿ ಭಾರಿಯಾಗಿ ಇರುತ್ತದೆ. ಮುಖ್ಯವಾಗಿ ಉತ್ತರ ಒಳನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಅತಿ ಭಾರಿ ಮಳೆ, ಎಕ್ಸ್ಟ್ರೀಮ್ಲಿ ಮಳೆ ಎಂಬುದು ಇರುತ್ತದೆ. ಇದಕ್ಕೂ ಮತ್ತು ಗುಡುಗು ಮತ್ತು ಮಿಂಚು, ಜೋರಾದ ಗಾಳಿಯೊಂದಿಗೆ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಅನ್ನೋದು ಕಂಡು ಬರುತ್ತಿದೆ ಸ್ನೇಹಿತರೆ. ಇದರಿಂದ ಮಳೆ ಎಚ್ಚರಿಕೆ, ಅದರಿಂದ ಸುರಕ್ಷಿತವಾಗಿ ಇರಬೇಕು. ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಅನ್ನೋದು ನೋಟಿಫಿಕೇಷನ್ ಆಗುತ್ತವೆ. ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್, ಜೈ ಹಿಂದ್.